ನಮಸ್ಕಾರ. ವೈಸಾಬ್ ಜನತಾಗೆ ಸ್ವಾಗತ. ಇಂಡಿ ಕ್ಷೇತ್ರದ ಸಮಗ್ರ ಪ್ರಗತಿ ಹಾಗೂ ಸಾಮಾಜಿಕ ನ್ಯಾಯಕ್ಕಾಗಿ ಶ್ರಮಿಸಿದ ಶಾಸಕ ಯಶವಂತಗೌಡ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಸರ್ಕಾರದ ನಾಮನಿರ್ದೇಶಿತ ಅಧ್ಯಕ್ಷರು, ಸದಸ್ಯರು, ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಅಧ್ಯಕ್ಷರು, ಮುಖಂಡರು ಪತ್ರಿಕಾಗೋಷ್ಠಿಯಲ್ಲಿ ಆಗ್ರಹಿಸಿ ಮಾತನಾಡಿದರು. ಮಂಗಳವಾರ ಇಂಡಿ ನಗರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಕರ್ನಾಟಕ ರಾಜ್ಯ ಲಿಂಬೆ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಭೀಮಣ್ಣ ಕೌಲಿಗಿ, ಜಿಲ್ಲಾ ಗ್ಯಾರಂಟಿ ಅಧ್ಯಕ್ಷ ಇಲಾಸ್ ಬೋರಾಮಣಿ, ತಾಲೂಕಾ ಗ್ಯಾರಂಟಿ ಅಧ್ಯಕ್ಷ ಪ್ರಶಾಂತ್ ಕಾಳೆ, ನಗರಾಭಿವೃದ್ಧಿ ಅಧ್ಯಕ್ಷ ಅಜಿತ್ ಧನಶೆಟ್ಟಿ, ಬ್ಲಾಕ್ ಅಧ್ಯಕ್ಷ ಶಿವಗಪ್ಪ ಚನಗೊಂಡ, ನಗರದ ಅಧ್ಯಕ್ಷ ಶ್ರೀಕಾಂತ್ ಗುಡಿನವರ್, ಬ್ಲಾಕ್ ಅಧ್ಯಕ್ಷ ನಿರ್ಮಲಾ ತಳಕೇರಿ, ಜಾಧವ್ ಹಾಗೂ ಸಣ್ಣಪ್ಪ ತಳವಾರ್ ಸೇರಿದಂತೆ ಅನೇಕರು ಮಾತನಾಡಿದರು. ತಾಲೂಕಿನ ನಾಡಿಮಿಡಿತ ಅರಿತು ಈ ಭಾಗದ ಎಲ್ಲಂಥ ಸಮಸ್ಯೆಗಳಿಗೆ ಮುಕ್ತಿ ಹಾಡಲು ಶ್ರಮಿಸುತ್ತಿರುವ ಶಾಸಕ ಯಶವಂತಗೌಡ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ನೀಡಲೇಬೇಕಾಗಿದೆ. ತಾಲೂಕಿನ ನಾಡಿಮಿಡಿತು ಅರಿತು ಈ ಭಾಗದ ಎಲ್ಲಂಥ ಸಮಸ್ಯೆಗಳಿಗೆ ಮುಕ್ತಿ ಹಾಡಲು ಶ್ರಮಿಸುತ್ತಿರುವ ಶಾಸಕ ಯಶವಂತಗೌಡ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ನೀಡಬೇಕು. ಕೇವಲ ಇಂಡಿ ಕ್ಷೇತ್ರ ಅಲ್ಲ, ಜಿಲ್ಲೆ ಮತ್ತು ಉತ್ತರ ಕರ್ನಾಟಕದ ಭಾಗದ ಬಗ್ಗೆ ಅತ್ಯಂತ ದೂರದೃಷ್ಟಿ ಉಳ್ಳಂಥ ವಿಚಾರ ಹೊಂದಿರುವ ಶಾಸಕರಿಗೆ ಸಚಿವ ಸ್ಥಾನ ಕೊಡಲೇಬೇಕಾಗಿದೆ. ಸ್ವತಂತ್ರ ಬಂದಲ್ಲಿಂದ ಇಲ್ಲಿವರೆಗೂ ಇಂಡಿ ಕ್ಷೇತ್ರದಿಂದ ಯಾರೊಬ್ಬರು ಸಚಿವರಾಗಿಲ್ಲ. ಜಿಲ್ಲೆಯ ಇನ್ನುಳಿದ ಎಲ್ಲ ಕ್ಷೇತ್ರಗಳಲ್ಲಿ ಶಾಸಕರು ಸಚಿವರಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇಂಡಿ ಕ್ಷೇತ್ರದ ಶಾಸಕರಿಗೆ ಸಚಿವ ಸ್ಥಾನ ಕೊಡಲೇಬೇಕು ಎಂದು ಆಗ್ರಹಿಸಿದರು. ಒಂದು ವೇಳೆ ಸಚಿವ ಸ್ಥಾನ ನೀಡಿದ್ದರೆ ಕಾಂಗ್ರೆಸ್ ಪಕ್ಷಕ್ಕೆ ಸಾಮೂಹಿಕ ರಾಜೀನಾಮೆ ಕೊಡುವುದಾಗಿ ಸರ್ಕಾರಕ್ಕೆ ಎಚ್ಚರಿಕೆ ತಿಳಿಸಿದ್ದಾರೆ. ಇಂಡಿ ಮತಕ್ಷೇತ್ರ ಸಚಿವ ಸ್ಥಾನ ಸಿಕ್ಕಿಲ್ಲ, ಈ ಬಾರಿ ಆದರೂ ಮಂತ್ರಿ ಸ್ಥಾನ ನೀಡಬೇಕು. ನಮ್ಮ ಯಶವಂತಗೌಡ ಪಾಟೀಲ್ ದೂರದೃಷ್ಟಿಯ ನಾಯಕರಾಗಿದ್ದರು. ಕಳೆದ ಬಾರಿ ಮಂತ್ರಿ ಸ್ಥಾನ ಒಲಿದು ಬಂದರೂ ನಯವಾಗಿ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದಾಗ ಹೋದ ಸಲ ಅವರು ಮಂತ್ರಿ ಸ್ಥಾನ ತಗೋಗೌಡಪ್ಪ ಅಂತ ನಾನು ಇದ್ದ ಅವ್ರ ಜೊತೆಯಲ್ಲಿ ಅವಾಗ ನಯವಾಗಿ ತಿರಸ್ಕರಿಸಿ ಹಿರಿಯರು ನಮ್ಮವರಿಬ್ಬರು ಅವ್ರಿಗೆ ಯಾರಿಗಾರು ಇಬ್ಬರಿಗೂ ಕೊಡ್ರಿ ನಯವಾಗಿ ತಿರಸ್ಕರಿಸಿ ತಮ್ಮ ಬದ್ಧತೆಯನ್ನು ಮೆರೆದಿದ್ದಾರೆ. ಜಿಲ್ಲಾ ನಾಮನಿರ್ದೇಶಕ ಸದಸ್ಯರು ಮತ್ತು ನಮ್ಮ ತಾಲೂಕೆಯ ಎಲ್ಲ ನಾಮನಿರ್ದೇಶನ ಸದಸ್ಯರು ಮತ್ತು ಪಕ್ಷದ ಎಲ್ಲ ಕಾರ್ಯಕರ್ತರು ಕೂಡಿ ನಾವು ಇವತ್ತಿನ ದಿವಸ ಪತ್ರಿಕಾಗೋಷ್ಠಿ ಕರೆದಿರುವ ವಿಷಯ ಏನಂದ್ರಪ್ಪ, ಮಾನ್ಯ ನಮ್ಮ ನಾಯಕರಾದ ಮತ್ತು ಈ ಭಾಗದ ಶಾಸಕರು 3 ಸಲ ಶಾಸಕರು ಮತ್ತು ಹಿಂದೆ ಜಿಲ್ಲಾ ಪಂಚಾಯತಿಯಲ್ಲಿ ಅಧ್ಯಕ್ಷರು, ವಿರೋಧ ಪಕ್ಷದ ನಾಯಕರು, 3 ಸಲ ಜಿಲ್ಲಾ ಪಂಚಾಯತಿ, 3 ಸಲ ವಿಧಾನಸಭೆಯನ್ನು ಪ್ರವೇಶಿಸಿರುವ ನಮ್ಮ ನಾಯಕರು ಅವರೆಲ್ಲರೂ ಈ ಭಾಗದಲ್ಲಿ ಏನು ಅಭಿವೃದ್ಧಿ ಮಾಡ್ಯಾರ ಅನ್ನೋದು ನೀವು ದಿನ ಎದ್ದು ಪತ್ರಿಕೆಯ ಮುಖಾಂತರ ತಾವೇ ಇವೆಲ್ಲ ಅನ್ನು ಬರಿತಾ ಇರ್ತೀರಿ. ತಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ನಾಯಕರು ಏನು ಅಭಿವೃದ್ಧಿ ತಾಲೂಕೆಯಲ್ಲಿ ಪಡಿಸ್ಯಾರ ಅದೇ ರೀತಿ ರಾಜ್ಯದಲ್ಲಿನೂ ಅಭಿವೃದ್ಧಿ ಮಾಡಬೇಕನ್ನೋದು ನಮ್ಮ ಆಸೆ, ನಮ್ಮ ಕನಸು. ಆ ಕನಸಿಗಾಗಿ ನಾವೇನು ಒತ್ತಾಯಪೂರ್ವಕ ಅಲ್ಲ, ಏನು ರಾಷ್ಟ್ರೀಯ ನಾಯಕರು ಮಾನ್ಯ ನಮ್ಮ ನಾಯಕರಾದ ಯಶವಂತರಾಯಗೌಡ ಪಾಟೀಲ್ ಅವರಿಗೆ 2024 ಇಲೆಕ್ಷನ್ಗಿಂತ ಮುಂಚಿತವಾಗಿ ಏನು ಮಾತನ್ನು ಕೊಟ್ಟಿದ್ರು, ನಾವು ಈ ಸಲ ನಿಮ್ಮನ್ನು ಮಿನಿಸ್ಟರ್ ಮಾಡ್ತೀವಿ ಅಂತ ಹೇಳಿ ಸಿದ್ದರಾಮಯ್ಯ ನವರ ಸಚಿವ ಸಂಪುಟದಲ್ಲೇ ಅವರಿಗೆ ಮಂತ್ರಿ ಸ್ಥಾನ ಕೊಡಬೇಕಾಗಿತ್ತು. ಆದರೆ ಅನಿವಾರ್ಯವಾಗಿ ನಿಮಗೆ ಮುಂದಿನ ಎಕ್ಸ್ಪೆನ್ಷನ್ದಾಗ ಕೊಡ್ತೀವಿ ಅಂತ ಹೇಳಿ ಅವ್ರು ಹೇಳಿದ್ದಾಗ 2-2.5 ವರ್ಷ ನಂತರ ಅವ್ರು ಕೊಡ್ತೀನಿ ಅಂತ ಹೇಳಿದ್ರು. ಆ ಸಮಯ ಬಂದವ. ಆ ಸಮಯಕ್ಕಾಗಿ ನಾವು ಇವತ್ತು ನೀವು ಕೊಟ್ಟ ಮಾತನಂತೆ ನೀವು ನಡೆದುಕೊಂಡು ಏನು ರಾಷ್ಟ್ರೀಯ ನಾಯಕರು ನೀವೇನು ಮಾತು ಕೊಟ್ರಿ ಆ ಮಾತಿನ ಪ್ರಕಾರ ನಡೆದುಕೊಂಡು ಇವತ್ತು ನಮ್ಮ ನಾಯಕರಾದ ಯಶವಂತರಾಯಗೌಡ ಪಾಟೀಲ್ ಅವರಿಗೆ ನೀವು ಸಚಿವ ಸ್ಥಾನವನ್ನು ನೀಡಬೇಕು. ಯಾವಾಗಲೂ ಇದೊಂದು ಅತ್ಯಂತ ಗಂಭೀರ ವಿಷಯ. ಯಾಕಂದ್ರೆ ಸ್ವಾತಂತ್ರ್ಯ ಸಿಕ್ಕದಂತ ಇಂಡಿ ಒಳಗೆ ಇನ್ನ ತಕ್ಕ ಸಚಿವ ಸ್ಥಾನ ಸಿಕ್ಕಿಲ್ಲ. ಶುರುವಾತಿಗೆ ಚಾಂದಕೋಟೆ ಗೌಡರಾದ್ರು, ಮುಂದೆ MK ಶಿರ್ಪುರ್ 3 ಸಲ ಆದ್ರು, RR ಕಲ್ಲೂರು 3 ಸಲ ಆದ್ರು, NS ಖೇಡ್ ಒಮ್ಮೆ ಆದ್ರು, ಮತ್ತೆ ರವಿಕಾಂತ ಪಾಟೀಲ್ 3 ಸಲ ಆದ್ರು, ಡಾಕ್ಟರ್ ಬಗ್ಲಿ ಒಮ್ಮೆ ಆದ್ರು, ಮತ್ತೆ ನಮ್ಮ ಶಾಸಕರಾದಂತ ಯಶವಂತರಾಯಗೌಡ 3 ಸಲ ಆದ್ರು. ಯಾವುದೇ ಪಕ್ಷ ಇರ್ಲಿ, ಭಾರತೀಯ ಜನತಾ ಪಕ್ಷ ಇರ್ಲಿ, ಜನತಾ ದಳ ಇರ್ಲಿ, ಕಾಂಗ್ರೆಸ್ ಇರ್ಲಿ, ಇಲ್ಲಿವರೆಗೆ ಎಲ್ಲಾ ಪಾರ್ಟಿಯವರು ಕೂಡಿ ಇಂಡಿ ಮತಕ್ಷೇತ್ರ ಅನ್ಯಾಯ ಮಾಡಿದ್ದಾರೆ. ಆ ಅನ್ಯಾಯ ಸರಿಪಡಿಸೋ ದೃಷ್ಟ ಈ ಅಭಿವೃದ್ಧಿ ಹರಿಕಾರ ಮತ್ತೆ ಇಂಡಿಯಾವನ್ನು ಮೇರುಮಣಿ ಆಗಿರ್ತಕ್ಕಂಥ ಜನಪ್ರಿಯ ಶಾಸಕರು ಎಲ್ಲ ಅಲ್ಪಸಂಖ್ಯಾತ ಸಮಾಜಕ್ಕೆ ಹಿಡ್ಕೊಂಡು ಈ ಇಂಡಿಯಾವನ್ನು ಅಭಿವೃದ್ಧಿ ದಾರಿಯಲ್ಲಿ ಒಯ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ನಮ್ಮ ನಾಯಕರಾದ ಯಶವಂತರಾಯಗೌಡ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ಸಿಗಲೇಬೇಕು. ಇದು ರಚನೆಗೊಳ್ತದಲ್ಲ, ಆ ಮಂತ್ರಿ ಮಂಡಲದಲ್ಲಿ ನಮ್ಮ ಇಂಡಿ ಶಾಸಕರನ್ನ ಮಂತ್ರಿ ಮಾಡಬೇಕನ್ನೋ ಒಂದು ಆಗ್ರಹದಿಂದ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾಗಿದೆ.
2018ರಲ್ಲಿ ನಮ್ಮ ಶಾಸಕರು ಮೊದಲನೇ ಚುನಾವಣೆಯಲ್ಲಿ ಗೆದ್ದು ಬಂದ ಬಳಿಕ ಈ ಮತಕ್ಷೇತ್ರದಲ್ಲಿ ತಾವೇನು ಮಾತು ಕೊಟ್ಟಿದ್ರು ಅವು ಎಲ್ಲ ಮಾತುಗಳನ್ನು ನಡೆಸಿದ್ದಾರೆ ಅಲ್ಲದಕ್ಕೆ ನಾ ಒಂದೆರಡು ಉದಾಹರಣೆಗಳನ್ನು ಹೇಳ್ತೀನಿ. ಅವತ್ತಿನ ದಿನ ಗೆದ್ದ ಮೊದಲನೇ ದಿನವೇ ಹಾಳು ಬಿದ್ದಂತ ಭೀಮಾಶಂಕರ್ ಸಕ್ಕರೆ ಕಾರ್ಖಾನೆಯನ್ನ ನಾ ಮಾಡೇ ಮುಂದಿನ ಚುನಾವಣೆಗೆ ಹೋಗ್ತೀನಿ ಅಂತ ಹೇಳಿ 4 ವರ್ಷದ ನಂತರ ಆ ಶುಗರ್ ಫ್ಯಾಕ್ಟರಿ ಪ್ರಾರಂಭ ಮಾಡಿ ಗೆದ್ದ 4 ವರ್ಷದಲ್ಲೇ ಶುಗರ್ ಫ್ಯಾಕ್ಟರಿಯನ್ನು ಪ್ರಾರಂಭ ಮಾಡಿ ಅದರ ಜೊತೆಗೇನೆ ಆ 5 ವರ್ಷದಲ್ಲಿ ಇಂಡಿ ಮಿನಿ ವಿಧಾನಸೌಧ ಆಗಿರ್ಬೋದು ಮತ್ತ ಮೆಗಾ ಮಾರ್ಕೆಟ್ ಆಗಿರ್ಬೋದು, ಹಾಗೆ ಈ ಮತಕ್ಷೇತ್ರದಲ್ಲಿ ವಿದ್ಯುತ್ ಸಮಸ್ಯೆ ಬಹಳ ಇತ್ತು. ಎಲ್ಲ ವಿದ್ಯುತ್ ಸಮಸ್ಯೆ ಯಾವ ರೀತಿಯಪ್ಪ ಹೆಚ್ಚಿನ ಸ್ಟೇಷನ್ಗಳನ್ನು ಮಾಡೋದ್ರ ಮುಖಾಂತರ ರೈತರಿಗೆ ವಿದ್ಯುತ್ ಸಮಸ್ಯೆಯನ್ನು ಪರಿಹಾರ ಮಾಡಿದ್ರು. ಅದೇ ರೀತಿ ಮಾನ್ಯ ಯಶವಂತರಾವ್ ಗೌಡರು ದೂರದೃಷ್ಟಿಯುಳ್ಳ ನಾಯಕರಾಗಿದ್ದಾರೆ. ಅವರನ್ನ ಈ ಮತಕ್ಷೇತ್ರದ ಇಂಡಿ ಮತಕ್ಷೇತ್ರ ವಿಜಯಪುರ ಜಿಲ್ಲೆಯಲ್ಲಿನೇ ಅತಿ ದೊಡ್ಡದಾದ ತಾಲೂಕಿದು. ಈ ಮತಕ್ಷೇತ್ರಕ್ಕೆ ಇಲ್ಲಿಯವರೆಗೂ ಅಂದ್ರೆ ಸ್ವತಂತ್ರ ಸಿಕ್ಕು ಇಲ್ಲಿವರೆಗೂ ಈ ಮತಕ್ಷೇತ್ರಕ್ಕೆ ಮಂತ್ರಿ ಸ್ಥಾನ ದೊರಕಿಲ್ಲ. ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಎಲ್ಲ ಮತಕ್ಷೇತ್ರಗಳಿಗೆ ಯಾವುದೇ ಬೇರೆ ಪಕ್ಷದಿಂದ ಆಗಿರ್ಬೋದು ಮಂತ್ರಿ ಸ್ಥಾನ ಸಿಕ್ಕವ. ಆದ್ರ ನಮ್ದು ಅದ್ರ ಇದು ಹೆಂಗದಪ್ಪ ಅಂದ್ರ ನಮ್ಮ ಮತಕ್ಷೇತ್ರಕ್ಕೆ ಇಲ್ಲಿವರೆಗಾದ್ರೂ ನಮ್ಮ ಮತಕ್ಷೇತ್ರಕ್ಕೆ ಮಂತ್ರಿ ಸ್ಥಾನ ಕೊಟ್ಟಿಲ್ಲ. ಅದಕ್ಕ ಇವತ್ತ ಈ ನಮ್ಮ ಮತಕ್ಷೇತ್ರದ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷದ ಮೇಲೆ ಅವಲಂಬನೆ ಇಟ್ಟು ಇವತ್ತು ಮಾನ್ಯ ಶಾಸಕರನ್ನ 3 ಬಾರಿ ನಾವು ಶಾಸಕರನ್ನ ಮಾಡಿದೆವು. ಇವತ್ತಿನ ದಿನ ನಾ ಕಾಂಗ್ರೆಸ್ ಪಕ್ಷದ ವರಿಷ್ಠರನ್ನ ಏನ್ ಆಗ್ರಹ ಮಾಡ್ಲಿಕ್ಕೆ ಇಷ್ಟಪಡ್ತೀನಪ್ಪ ಅಂದ್ರ ಒಬ್ಬ ಒಳ್ಳೆ ನಿಷ್ಠಾವಂತ ಕಾರ್ಯಕರ್ತರ ಮನೆಯಿಂದ ಒಂದು ಈ ಕಾಂಗ್ರೆಸ್ ಕುಟುಂಬದಿಂದ ಬಂದಂತ ಮಾನ್ಯ ಶಾಸಕರಾದ ಯಶವಂತರಾವ್ ಗೌಡ ಪಾಟೀಲ್ರನ್ನ ಈ ರಾಜ್ಯದಲ್ಲಿ ಮಂತ್ರಿ ಸ್ಥಾನ ನೀಡ್ಬೇಕಂತ ಹೇಳಿ ಆಗ್ರಹ ಮಾಡಿ ಇವತ್ತ ನಮ್ಮ ಶಾಸಕರು 3 ಬಾರಿ ಆಯ್ಕೆ ಆಗಿದ್ದಾರೆ. ಇನ್ನೂ ಆದರೂ ಈ ಶಾಸಕರು ಆಯ್ಕೆ ಆಗಿದ್ದು ಯಾರು ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬರು ಅಥವಾ ಈಗಿನ ಮುಖ್ಯಮಂತ್ರಿಗಳಾದಂತ ಡಿ.ಕೆ. ಶಿವಕುಮಾರ್ ಸಾಹೇಬರು ಈಗಾಗಲೇ ಹಿಂದ ನಮ್ಮ ಶಾಸಕರಿಗೆ ಮಂತ್ರಿ ಸ್ಥಾನ ಕೊಡ್ತಾ ಅಂತ ಹೇಳಿದ್ರೆ ನಮ್ಮ ಶಾಸಕರೇ ತಿರಸ್ಕಾರ ಮಾಡ್ಯಾರ. ಆದ್ರೂ ಈಗ ಈ ಸಚಿವ ಸಂಪುಟದಲ್ಲಿ ನಮ್ಮ ಶಾಸಕರಿಗೆ ಮಂತ್ರಿ ಸ್ಥಾನ ಕೊಡ್ಬೇಕಂತ ತಮ್ಮಲ್ಲಿ ಎಲ್ಲರಲ್ಲಿ ಕೈ ಮುಗಿದು ಕೇಳ್ಕೊಂಡು ಇವತ್ತು ನಮ್ಮ ಸರ್ಕಾರದಾಗ ನಾವೇ ಹಿಂಗ ಪ್ರೆಸ್ ಮೀಟ್ ಮಾಡಿ ಕೇಳೋದು ನನಗ ಮನಸ್ಸಿಗೆ ಬೇಜಾರ್ ಅನ್ಸ್ಲಿಕ್ಕತ್ತದ. ಯಾಕಂದ್ರ ನಮ್ದು ಹಕ್ಕದ. ಸುಮಾರು 30 ವರ್ಷಗಳ ಕಾಲ ತಾಲೂಕಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಜನ ಓಟ್ ಹಾಕ್ಯದ. 223 ಮೊದಲಿತ್ತು, ಈ ಸಲ 32 ಸಂಖ್ಯೆ ಅದ. ಗಡಿನಾಡು ಪ್ರದೇಶದ ಸಾಕಂಟ ಅವರೇಜ್ ಮಾಡ್ಬೇಕಾರ ಇಲ್ಲಿ ಅಲ್ಲಿ 600 ಕಿಲೋಮೀಟರ್ ಇಲ್ಲಿ ಗ್ರ್ಯಾಂಡ್ ತಂದು ಮಾಡುವಂತ ಶಕ್ತಿ ಬಹಳ ಮಂದಿ ಇಲ್ಲ. ಆದ್ರೂ ನಮ್ಮ ಶಾಸಕರು ಒಬ್ಬ ಎಜುಕೇಟೆಡ್ ಆಗಿ ರಾಜಕೀಯ ಸಂಪೂರ್ಣ ನಾಲೆಜ್ ಇರೋದ್ರಿಂದ ಎಷ್ಟೋ ವರ್ಷಗಳು ಕೆಲವೊಂದು ಕೆಲಸಗಳು ನೆಲಕ್ಕೆ ಬಿದ್ದಿದ್ದು ಎಬ್ಬಿಸಿ ನಿಂದ್ರಿಸಿ ಕೆಲಸಗಳು ಮಾಡ್ರ. ಆಮೇಲೆ ಶಿಕ್ಷಣಕ್ಕೆ ಬಹಳ ಒತ್ತಿ ಕೊಟ್ರ. ಇಂಥವೆಲ್ಲ ಹಲವಾರು ಅಭಿವೃದ್ಧಿ ಯೋಜನೆ ಅದಾವ. ನಮ್ಮ ಸರ್ಕಾರದಾಗೆ ಎಲ್ಲ ಮನುಷ್ಯರು ಅದಾರ. ಒಬ್ರಿಗೆ 3 ಸಲ ಕೊಡ್ತೀರಿ, ಒಬ್ರಿಗೆ 2 ಸಲ ಕೊಡ್ತೀರಿ, ದೊಡ್ಡವ್ರ ಮಕ್ಳಿಗೆ ಕೊಡ್ತೀರಿ, ಮತ್ತೆ ಬೇರೆ ಕಾರಣಕ್ಕೆ ಕೊಡ್ತೀರಿ. ಬಿಜಾಪುರ ಜಿಲ್ಲೆದ 8 ಮಂದಿ MLA ಪೈಕಿ ಒಳಗ ಯಾವ್ದೋ ಸೌಕಾರ ಹೇಳದಂಗ ಎಲ್ಲಾ ಪಕ್ಷದವ್ರಿಗೆ ಕೂಡ ಅವ್ರ ಬಿಜೆಪಿ ಮಿನಿಸ್ಟರ್ ಆಗ್ಯಾರ, JDS ಮಿನಿಸ್ಟರ್ ಆಗ್ಯಾರ. ಈ ಪಕ್ಷದಾಗ ಇಲ್ಲಿ 2-3 ಸಲ ಜಿಲ್ಲೆದಾಗ ಕಾಂಗ್ರೆಸ್ ಪಕ್ಷದಿಂದ ಮಿನಿಸ್ಟರ್ ಆಗ್ಯಾರ. ಯಾಕೆ ನಮ್ಮ ಶಾಸಕರು ಏನ ತಪ್ಪು ಮಾಡ್ಯಾರ? ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಮೊನ್ನೆ ಒಂದು ಚುನಾವಣೆ ಸಂದರ್ಭದಾಗ ಬಂದ ತಕ್ಷಣ ಸ್ವತಃ 10-20 ಸಾವಿರ ಜನರದ ಎದ್ದು ನಿಂತು ನಾವು ಒಬ್ಬನೇ ಕೇಳಿದ್ವಿ, ಸಾಹೇಬ್ರು ಯಾರಿಗೆ ಕೇಳಬೇಡ್ರಿ, ಮಿಲಿಟರಿ ಮಾಡತ್ತವ್ರಿಗೆ ಕೇಳಬೇಡ್ರಿ, ಅವ್ರಿಗೆ ಧರ್ಮ ಇತ್ತಂದ್ರೆ ಅವ್ರಿಗೆ ನ್ಯಾಯ ಇತ್ತಂದ್ರೆ ಅವ್ರಿಗೆ ತಿಳಿದಿತ್ತಂದ್ರೆ ಅವ್ರು ಕರೆದು ಮಾಡ್ತಾರ ಅನಂತ ಮಾತನ್ನು ಸಾಹೇಬ್ರು ಹೇಳಿದ ತಕ್ಷಣ ನಮ್ಮವ್ರು ಯಾರು ಮಾತಾಡಿಲ್ಲ. ಆದ್ರೂ ನಮ್ಗೆ ಜೀವ ಕೇಳ್ಬೇಡ್ರಿ ಅಂತ ಹೇಳಿದ್ರು. ಯಾಕೆ ಮಾಡಲ್ಲ, ಯಾವ ಉದ್ದೇಶಕ್ಕೆ ಮಾಡಲ್ಲ. ಒಮ್ಮೆ ಬಿಟ್ಟು 3 ಸಲ ಬಂದರೆ ಹಿಂದೆ ಕಲ್ಲೂರು 3 ಸಲ 30 ವರ್ಷ ನಮ್ಮ ತಾಲೂಕಿನ ಜನ ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಟ್ರ. ಯಾಕಂದ್ರೆ ಬರೋಡ ನಮ್ಮದು ಗಡಿನಾಡು ಪಕ್ಷ ಅದ. ಇಂಥ ಶಾಸಕರಿಗೆ ನೀವು ಯಾಕೆ ಮಾಡೋದ ನಮ್ಮಲ್ಲಿ ಹಿರಿಯರ ಪ್ರಶ್ನೆ. ನಾವು ಬಿಜೆಪಿ ಮಾಡುತ್ತೇವಲ್ಲ, JDS ನಮ್ಗೆ ಅವಶ್ಯ ಇಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ, ರಾಜ್ಯ ಭಾರ ಮಾಡೋಂಥ ನಾಯಕರಿಗೆ ನೀವು ದೇವರ ಬುದ್ಧಿಯರ ಕೊಟ್ಟ ನಿಲ್ಲೋ ಅನ್ನಂತ ನಾವು ಪ್ರಶ್ನೆ ನಾವು ಮಾತಾಡ್ಬೇಕಾಗ್ಯದ. ಯಾಕಂದ್ರೆ ಎಲ್ಲಾ ರೀತಿಯಲ್ಲಿ ಅನುಭವಗಳವ್ರು ಮತ್ತು ಕೆಲಸ ಮಾಡೋರ. ಯಾವುದೇ ಪಕ್ಷ ಯಾವುದೇ ಅಧಿಕಾರ ಕೊಟ್ಟರು ನಿಭಾಯಿಸ್ಕೊಳ್ಳುವಂತ ಶಕ್ತಿ ಅದ. ಮತ್ತು ಇಂಥ ಮನುಷ್ಯ ಕುಡ್ಲಿಲ್ಲ ಅಂದ್ರೆ ಹ್ಯಾಂಗ ಅನ್ನಂತ ಮಾತು ನನ್ನ ಎಡೆ ಮಾತು ಕಳಿಸಿ ನಮಗೆ ಇಂಡಿ ತಾಲೂಕಿನಲ್ಲಿ
ನಮ್ಮ ಯಶವಂತಗೌಡ ಪಾಟೀಲ್ ಸಾಹೇಬ್ರವರು 3 ಬಾರಿ MLA ಆಗಿ ಆಯ್ಕೆಯಾಗಿದ್ದಾರೆ ಹಾಗೂ ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಆಗಿದ್ದಾರೆ ಹಾಗೂ ಒಂದು ಸ್ಪೀಕರ್ ಆಗಿ ಕೂಡ ಅವರು ಕಾರ್ಯನಿರ್ವಹಿಸಿದ್ದಾರೆ ಮತ್ತು ಅವರಿಗೆ ಇನ್ನೂ ಆದರೂ ಸಚಿವ ಸ್ಥಾನ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲಪ್ಪ ಅಂತಂದು ನಮ್ಗೆ ಇನ್ನೂ ತನಕ ತಿಳಿತಾ ಇಲ್ಲ. ಅವರು ಸಿದ್ದರಾಮಯ್ಯ ಸಾಹೇಬರು ಇದ್ದಾಗಲೇ ಸಚಿವ ಸ್ಥಾನ ನಮ್ಮ ಶಾಸಕರಿಗೆ ಸಿಗಬೇಕಾಗಿತ್ತು, ಸಿಕ್ಕಿಲ್ಲ. ಅವರು ಕೂಡ ಒಂದು ಮಾತನ್ನು ಕೊಟ್ಟಿದ್ದರು, ಮುಂಬರುವ ದಿನಮಾನಗಳಲ್ಲಿ ನಾವು ಕೊಡ್ತೀವಿ ಅಂದಕರಾಗಾದರೂ ನಾವು ಇಂಡಿ ತಾಲೂಕಿನ ಜನತೆಯನ್ನು ಸುಮ್ಮನೆ ಸಮಾಧಾನದಿಂದ ಕೊಡ್ಬೋದು ಅನ್ನೋ ಒಂದು ನಿರೀಕ್ಷೆಯಲ್ಲಿ ನಾವು ಇದ್ದೆವು. ಆದರೆ ಈಗ DK ಶಿವಕುಮಾರ್ ಸಾಹೇಬ್ರವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದಾಗ ಕೂಡ ಮೊದಲನೇ ಲಿಸ್ಟ್ನಲ್ಲೇ ನಮ್ಮ ಶಾಸಕರ ಒಂದು ಹೆಸರನ್ನು ಅನೌನ್ಸ್ ಆಗುತ್ತೆ ಅಂತ ನಾವು ತುಂಬ ಕಾತುರೆಯಿಂದ ಕಾಯ್ತಾ ಇದ್ದೆವು. ಅವಾಗ ಕೂಡ ಆಗಲಿಲ್ಲ. ಅದಕ್ಕೋಸ್ಕರ ಈಗ ಇನ್ನೂ 2ನೇ ಒಂದು ಲಿಸ್ಟ್ನಲ್ಲಿಯೂ ನಮ್ಮ ಶಾಸಕರ ಹೆಸರು ಕೊಡಿ ಅಂತೇಳಿ ಈ ರೀತಿ ಮನವಿಯನ್ನು ಮಾಡ್ಕೊಳ್ಳೋದು ನಮಗೆ ನಾಚಿಕೆಡಾಗ್ತಾ ಇದೆ. ಯಾಕಪ್ಪ ಅಂತಂದರೆ ಇದು ನಾವು ಕೇಳಿ ಪಡೆಯೋದಲ್ಲ, ಸರ್ಕಾರಕ್ಕೆ ಗೊತ್ತಾಗಬೇಕಿದು. ಯಾಕಪ್ಪ ಅಂತಂದರೆ ಇಂಡಿ ತಾಲೂಕು ಹೇಗಿದ್ದಿತ್ತು ಹೇಗಾಯಿತು. ಈ ಒಂದು ಸ್ವತಂತ್ರ ಸಿಕ್ಕಿದ ನಂತರ ಕೂಡ ಇಲ್ಲಿಯವರೆಗೂ ಈ ತಾಲೂಕಕ್ಕೆ ಸಚಿವ ಸ್ಥಾನ ಕೊರತೆ ತುಂಬಾ ಅಂದರೆ ತುಂಬಾ ಇದೆ. ಮತ್ತು ಇಂಡಿ ಮೊದಲು ಹೇಗಿತ್ತು ಹೀಗಾಗಿದೆ ಅನ್ನೋದು ಸರ್ಕಾರಕ್ಕೂ ಗೊತ್ತು ಮತ್ತು ಇಲ್ಲಿರುವ ಎಲ್ಲ ಜನರಿಗೂ ಗೊತ್ತು. ಈ ಜಿಲ್ಲೆಯಲ್ಲಿ ಸಚಿವ ಸ್ಥಾನ ಎಲ್ಲ ತಾಲೂಕಿಗೂ ಸಿಕ್ಕಿದೆ, ಎಲ್ಲ ನಾಯಕರಿಗೂ ಡಬಲ್ ಸಲ ಸಿಕ್ಕಿದೆ. ಆದರೆ ಇಂಡಿ ತಾಲೂಕಿಗೆ ಒಂದು ಸಲನೂ ಕೂಡ ಸಿಕ್ಕಿಲ್ಲ. ಯಾಕೆ ಸಿಗ್ತಾ ಇಲ್ಲ ಅನ್ನೋದು ನಮಗೂ ಚಿಂತೆ ಆಗ್ತಾ ಇದೆ. ಯಾಕಪ್ಪ ಅಂತಂದರೆ ನಾವು ಇಂಡಿ ತಾಲೂಕು ಬಿಜಾಪುರ ಜಿಲ್ಲೆಯಲ್ಲೇ ಅತ್ಯಂತ ರಾಜಕೀಯದಲ್ಲಿ ಮಹತ್ವಪೂರ್ಣವಾದ ಒಂದು ತಾಲೂಕಾಗಿರುವಂಥದ್ದು. ಇಲ್ಲಿ ನಮ್ಮ ಯಶವಂತರಾಯಗೌಡ ಪಾಟೀಲ್ ಸಾಹೇಬರು ಮಾಡಿರುವಂಥ ಅನೇಕ ಕಾಮಗಾರಿಗಳು, ಅವರ ಮಾಡಿರುವಂಥ ಕೆಲಸಗಳು ಹಾಗೂ ಜನರ ಅಭಿವೃದ್ಧಿಗಾಗಿ ಅವರ ಶಿಕ್ಷಣ ಸಲುವಾಗಿ ಯುವಕರಿಗೆ ಮಾಡಿರುವಂಥ ಶಿಕ್ಷಣ ಯೋಜನೆಗಳು ಹಾಗೂ ರೈತರಿಗೆ ಮಾಡಿರುವಂಥ ಯೋಜನೆಗಳು, ಅವರು ಮಾಡಿರುವಂಥ ಪ್ರತಿಯೊಂದು ಕೆಲಸ ಕಾರ್ಯಗಳು ಕೂಡ ಬಹಳಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಮತ್ತು ನಮ್ಮ ಶಾಸಕರು ಎಷ್ಟು 3 ಬಾರಿ ಇಂಡಿ ಮತಕ್ಷೇತ್ರಕ್ಕೆ ಶಾಸಕರಾಗಿ ಕೂಡ ಎಲ್ಲರ ಜೊತೆ ಕಾರ್ಯನಿರ್ವಹಿಸಿದ್ದಾರೆ ಹಾಗೂ ಜನಸಾಮಾನ್ಯರ ಜೊತೆಗೆ ಪ್ರತಿಯೊಂದು ಪ್ರೀತಿಯಿಂದ ಕಾಳಜಿಯಿಂದ ಎಲ್ಲ ಕಿರಿಯರನ್ನು ಕೂಡ ಅಷ್ಟೇ ಗೌರವಿಸುತ್ತಾ ಈ ಇಂಡಿ ತಾಲೂಕಲ್ಲಿ ತಮ್ಮ ಛಾಪವನ್ನು ಮೂಡಿಸಿದ್ದನ್ನು ನಮ್ಮೆಲ್ಲರಿಗೆ ಗೊತ್ತಿದೆ. ಅದಕ್ಕೆ ನಮ್ಮ ಸರ್ಕಾರಕ್ಕೆ ನಾವು ಏನು ಮನವಿ ಅಂತ ಸಲ್ಲಿಸುವುದಂತ ಹೇಳಿದರೆ, ನಮ್ಮ ಶಾಸಕರಿಗೆ 3 ಬಾರಿ ಸಚಿವರಾಗಿ ಎಲ್ಲ ಅರ್ಹತೆಗಳನ್ನು ಕೂಡ ಶಾಸಕರಾಗಿ ಕೆಲಸವನ್ನು ನಿರ್ವಹಿಸಿದ್ದಾರೆ. ಅವರಿಗೆ ಅವರ ಅರ್ಹತೆಗಳನ್ನು ತಮಗೆಲ್ಲರಿಗೆ ಗೊತ್ತಿದೆ. ಅವರು ಮಾತಾಡುವಂಥ ಶೈಲಿ ಆಗ್ಬೋದು, ಜನರ ಜೊತೆಗೆ ಅವರು ಮಾಡುವಂಥ ಏನು ಬಾಂಧವ್ಯ ಇಟ್ಕೊಳ್ತಾರೆ. ಮತ್ತು ಸಣ್ಣವರಾಗಲಿ ಯಾವುದೇ ಜಾತಿ ಮತ ಭೇದ ಭಾವವನ್ನು ಮಾಡದೆ ಎಲ್ಲರ ಜೊತೆಯಲ್ಲಿ ಕೂಡ ಸಾಮಾನ್ಯರಂತೆ ಇದ್ದು ನಮ್ಮ ಇಂಡಿ ಕ್ಷೇತ್ರವನ್ನು ಅಭಿವೃದ್ಧಿ ಮಟ್ಟದಲ್ಲಿ ಅವರ ಶ್ರಮವನ್ನು ಬಹಳ ಪಟ್ಟಿದ್ದಾರೆ. ಅವರ ಕೊಡುಗೆಯನ್ನು ಬಹಳಷ್ಟು ಈ ಇಂಡಿ ತಾಲೂಕಿಗೆ ಕೊಟ್ಟಿದ್ದಾರೆ. ಹಾಗಾಗಿ ಶಾಸಕರನ್ನ ನೀವು ಸಚಿವರನ್ನಾಗಿ ಮಾಡದೇ ಇದ್ದಲ್ಲಿ ನಾವೆಲ್ಲ ಮಹಿಳೆಯರು ಯಾವುದು ವಿಧಾನಸೌಧ ಮುಂದುಗಡೆ ಬಂದು ನಾವು ಉಪವಾಸ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ನಾವು ಈ ಮಾಧ್ಯಮದ ಮೂಲಕ ನಾನು ತಿಳಿಸಲಿಕ್ಕೆ ಬಯಸ್ತೇನೆ. ನಮ್ಮ ಘನ ಸರ್ಕಾರದಲ್ಲಿ ಇರತಕ್ಕಂಥ ಎಲ್ಲ ನ್ಯಾಮಿನೇಟ್ ಆಗಿರೋರಾಗಲಿ, ಇವತ್ತು ಪಕ್ಷದವರಲ್ಲಿ ಹುದ್ದೆಯನ್ನು ಪಡ್ತಕ್ಕಂಥಾಗಿರಲಿ, ಇವತ್ತು ಎಲ್ಲರೂ ಕೂಡ್ಕೊಂಡು ಒಂದೇ ಸಮಾಜ ಅಲ್ಲ, ಸರ್ವ ಸಮಾಜದವರು ಇವತ್ತು ಇಂಡಿ ಹೈವೇಯಲ್ಲಿ ಒಂದು ಪತ್ರಿಕಾಗೋಷ್ಠಿ ಕರೀಲಿಕ್ಕೆ ಉದ್ದೇಶ ಏನಪ್ಪ ಅಂದ್ರೆ, ಈಗಾಗಲೇ ಘನ ಸರ್ಕಾರದ ಮುಖ್ಯಮಂತ್ರಿ DK ಶಿವಕುಮಾರ್ ಸಾಹೇಬರಾಗಲಿ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಾಗಲಿ, ನಮ್ಮ ಕರ್ನಾಟಕ ಉಸ್ತುವಾರಿ ವೇಣುಗೋಪಾಲ್ ಸಾಹೇಬರಾಗಲಿ, ಹಾಗೂ ಇಲ್ಲಿ ಎಲ್ಲ ನಮ್ಮ AIC ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಾಗಲಿ, ಇವತ್ತವ್ರಿಗೆ ಮಾಧ್ಯಮ ಮುಖಾಂತರ ನಾವು ಹೇಳೋದಿಷ್ಟೇ, ಸಾಹೇಬ್ರ ಈಗಾಗಲೇ 13 ಮಂದಿ ಸಚಿವರಂತೂ ತಾವು ಮಾಡಿದ್ರಿ, ಇನ್ನೂ 19 ಸಚಿವರನ್ನು ಉಳಿದವೆ. ಅದರಲ್ಲಿ ಕೂಡ ಯಶವಂತರಾಯ ಗೌಡರಿಗೆ ತಾವು ಸಚಿವ ಸ್ಥಾನ ಕೊಡಬೇಕಂತೇಳಿ ಇವತ್ತು ಎಲ್ಲ ಸಮಾಜದ ಮುಖಂಡರು, ಎಲ್ಲ ಸಮಾಜದ ಬಂಧುಗಳು ಕೂಡ್ಕೊಂಡು ಇವತ್ತು ಇಂಡಿಯಲ್ಲಿ ನಾವೊಂದು ಪ್ರಕಟಣೆ ಕರೆದಿದ್ದೀವಿ. ದಯವಿಟ್ಟು ತಮ್ಮಲ್ಲಿ ಕೆಳಕಳಿ ವಿನಂತಿ ಇಷ್ಟೇ ನಮ್ಗೆ ಹೇಳೋದು. ಯಾಕಂದ್ರೆ ಇಲ್ಲಿ ಇಂಡಿ ಭಾಗದಾಗ ಸ್ವತಂತ್ರ ಸಿಕ್ಕು 25-75 ವರ್ಷಗಳಾದರೂ ಕೂಡ ಇಲ್ಲಿ ಸಚಿವ ಸ್ಥಾನ ಸಿಕ್ಕಿಲ್ಲ. ಅದಕ್ಕೆ ಯಾಕಂದ್ರೆ ಈ ಕಾಂಗ್ರೆಸ್ ಪಕ್ಷದಲ್ಲಿ 40-50 ವರ್ಷಗಳ ಕಾಲದಿಂದ ಯಶವಂತರಗೌಡ ತಂದೆ ಹಿಡ್ಕೊಂಡು ಅವರು ಕಾಂಗ್ರೆಸ್ ಒಂದೇ ಪಕ್ಷದಲ್ಲಿ ಅವ್ರು ಅದಾರ. ಇವತ್ತು ಯಾವ ಪಕ್ಷಕ್ಕೆ ಹೋಗಿಲ್ಲ. ಅವರು ಒಂದೇ ನಿಷ್ಠೆ ಶ್ರದ್ಧೆಯಿಂದ ಒಂದೇ ಪಕ್ಷದಲ್ಲಿ ಕೆಲಸ ಮಾಡಿದ್ದಾರೆ ನಮ್ಮ ಸಾಹೇಬರು. ಅಂಥ ಸಾಹೇಬರಿಗೆ ತಾವು ಇವತ್ತು ಹೈಕಮಾಂಡರು ಇದು ಇಂಡಿ ಭಾಗದ್ದು ಗಮನಕ್ಕೆ ತೊಗೊಳ್ಳಿಲ್ಲಪ್ಪ ಅಂದ್ರೆ ಇಲ್ಲಿ ಗೋರ್ಮೆಂಟ್ ನಾಮಿನೇಟ್ ಅಷ್ಟೇ ಅಲ್ಲ, ಪಕ್ಷ ಹೊರವಿದ್ದಂಥ ಹುದ್ದೆಯಲ್ಲಿರ್ತಕ್ಕಂಥವ್ರು ಕೂಡ ಎಲ್ಲರೂ ಸ್ವಇಚ್ಛೆಯಿಂದ ನಾವು ಮುಂದೊಂದು ದಿವಸ ಎಲ್ಲರೂ ಸ್ವಇಚ್ಛೆಯಿಂದ ನಾವು ರಾಜೀನಾಮೆ ಕೊಡಲಿಕ್ಕೆ ತಯಾರಿದ್ದೀವಿ.
ತಾವು ಇದು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ತಾವು ಇಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಕಡೆಗಣಿಸಿದ ಇಂಡಿ ತಾಲೂಕು ಸಚಿವರು ಎಲ್ಲ ಕಡೆ ಕೊಟ್ಟಿದ್ರು, ಯಾರ ಇಂಡಿ ಭಾಗ ಕೊಟ್ಟಿಲ್ಲ. ನಾವು ಇಷ್ಟೇ ಕೇಳೋದು, DK ಶಿವಕುಮಾರ್ ಸಾಹೇಬರು ಭಾಳ ಒಳ್ಳೆಯವರು ಅದಾರ, ಸಿದ್ದರಾಮಯ್ಯ ಸಾಹೇಬರು ಒಳ್ಳೆಯವರು ಅದಾರ, ಸಾಹೇಬ್ರ ಮೇಲೆ ಅತಿಯಾದ ಪ್ರೀತಿ ಅಭಿಮಾನ ಅದ, ಸಾಹೇಬರು ಭಾಳ ಅವ್ರ ಜೊತೆ ಬಾಂಧವ್ಯ ಅದ. ಅದಕ್ಕೆ ಸಾಹೇಬರ ಇಂಡಿ ಭಾಗದ ಅತಿ ಗರೀಬ್ ಒಂದು ತಾಲೂಕು ಇರೋದ್ರಿಂದ ಈ ತಾಲೂಕು ದಯವಿಟ್ಟು ಮೋಸ ಮಾಡಬೇಡ್ರಿ. ನಿಮ್ಗೆ ಕೈ ಮುಗಿದು ಕೇಳೋದು ಅಷ್ಟೇ, ನಾವು ಈ ಸಚಿವ ಸ್ಥಾನ ಇಂಡಿ ಶಾಸಕ ಕೊಟ್ಟರೆ ಈ ಬಿಜಾಪುರ ಜಿಲ್ಲೆಯಲ್ಲ ಇಡೀ ಕರ್ನಾಟಕ ಒಂದು ಖುಷಿ ಪಡುವಂಥ ವಿಷಯ ಆಗ್ತದೆ. ಸಾಹೇಬರ ಇದು ಬರೇ ಇಂಡಿ ಮಾತ್ರ ಅಲ್ಲ, ಇದು ಜಿಲ್ಲೆಯಲ್ಲಿ ಆಗಲಿ ಇವತ್ತು ರಾಜ್ಯದಾಗಲಿ ಎಲ್ಲ ಘಟಕದೊಳಗಿರುವ ಅಂಗ ಘಟಕದೊಳಗಿರುವಂಥ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಸ್ವಯಂ ಪ್ರೇರಿತವಾಗಿ ನಾವು ರಾಜೀನಾಮೆ ಕೊಡ್ತೀವಿ. ಯಾಕಂದ್ರೆ ಒಂದು ವೇಳೆ ನಮ್ಮ ಸಾಹೇಬರಿಗೆ ಅನ್ಯಾಯ ಆಯ್ತಪ್ಪ ಅಂದ್ರೆ ಅದು ಯಾಕಂದ್ರೆ ಈಗಾಗಲೇ ನಾವು ಸಾಹೇಬರಿಗೆ ಕೇಳಿದೀವಿ. ಸಾಹೇಬ್ರು ಹೇಳಿದ್ರು, ದಯವಿಟ್ಟು ನೀವು ಯಾರೋ ಇಂಡಿ ಒಳಗೆ ಒಂದು ಸ್ಟ್ರೈಕ್ ಮಾಡೋದಾಗಲಿ ಹೇಳೋದು ಮಾಡಕ್ಕೆ ಹೋಗಬೇಡ್ರಿ. ಈಗ 13 ಮಂದಿ ಸಚಿವ ಸ್ಥಾನ ಕೊಟ್ಟಾರ, ಇನ್ನು 19 ಮಂದಿ ಸಚಿವ ಸ್ಥಾನದಾಗ ನನಗೂ ಕೊಡುವಂಥ ಆಶಾ ಭಾವನೆ ಅದ, ಕೊಟ್ಟೆ ಕೊಡ್ತಂತ ನಮ್ಮ ಸಾಹೇಬರು ಭಾಳ ಪ್ರೀತಿಯಿಂದ ನಮ್ಮ ಇಂಡಿ ತಾಲೂಕು ಭಾಗದ ಜನರಿಗೆ ಹೇಳ್ಯಾರ. ಅದ್ರಗೋಸ್ಕರ ನಾವು ಕೂಡ ಸಮಾಧಾನ ಇದ್ದೀವಿ. ದಯವಿಟ್ಟು ಇನ್ನು ಮುಂದಿನ 25 ತಾರೀಕು ಆದ್ಮೇಲೆ ಏನು ತಾವು ಸಚಿವ ಸ್ಥಾನ ಕೊಡ್ತೀರಿ ಆ ಟೈಮ್ದಾಗ ನಮ್ಮ ಯಶವಂತರಾಯಗೌಡರು ಸಾಹೇಬರಿಗೆ ದಯವಿಟ್ಟು ಘನ ಸರ್ಕಾರ ಇವತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬರು ಎಲ್ಲರೂ ಕುಡ್ಕೊಂಡು ನಮ್ಮ ಇಂಡಿ ತಾಲೂಕಿಗೆ ಅನ್ಯಾಯ ಮಾಡಬೇಡ್ರಿ, ಎಷ್ಟೊತ್ತು ನೀವು ಸಚಿವ ಸ್ಥಾನ ಕೊಡ್ಬೇಕಂತೇಳಿ ಇಂಡಿ ತಾಲೂಕದ ಸರ್ವ ಸಮಾಜದ ಬಂಧುಗಳ ಕಡೆಯಿಂದ ನಾನು ಹೃದಯಪೂರ್ವಕ ಧನ್ಯವಾದ ಕೇಳಿ ನಾನು 2 ಮಾತು ಕೊಡ್ತೀನಿ. ಸಾವಿರ ಸುದ್ದಿಗಳ ಅಬ್ಬರದಲ್ಲಿ ನಿಮ್ಮ ಧ್ವನಿ ಎಲ್ಲೋ ಕಳೆದು ಹೋಗಿದೆಯೇ? ಬರುತ್ತದೆ ವಾಯ್ಸ್ ಆಫ್ ಜನತಾ, ಜನಸಾಮಾನ್ಯರ ಪರವಾಗಿ ಧ್ವನಿ ಗೆತ್ತಲು ಸಿದ್ಧವಾಗಿರುವ ಡಿಜಿಟಲ್ ನ್ಯೂಸ್ ಚಾನೆಲ್. ಸ್ಥಳೀಯ ಸಮಸ್ಯೆ ಇರಲಿ ಅಥವಾ ಸರ್ಕಾರದ ನಿರ್ಧಾರವಿರಲಿ, ನೇರ ಮತ್ತು ನಿಖರ ಸುದ್ದಿ ಈಗ ನಿಮ್ಮ ಬೆರಳ ತುದಿಯಲ್ಲಿ. ವಾಯ್ಸ್ ಆಫ್ ಜನತಾ, ಡಿಜಿಟಲ್ ಯುಗದ ನೈಜ ಧ್ವನಿ. ಎಂದೇ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಧ್ವನಿಗೆ ಶಕ್ತಿ ನೀಡಿ.